ಪ್ರಾಪರ್ಟಿಯ ಒಂದು ವಿವಾದಗಳು ಪ್ರತಿಯೊಬ್ಬರಿಗೂ ಇದ್ದಿದೆ. ಅದರಲ್ಲೂ ವಿಶೇಷವಾಗಿ ಪೂರ್ವಜರ ಒಂದು ಪ್ರಾಪರ್ಟಿ ನಮ್ಮ ಕೈಗೆ ಸಿಗಬೇಕು ಅಂದರೆ ತುಂಬಾನೇ ಸಂಕಷ್ಟಗಳಾಗ್ತಾ ಇರ್ತವೆ. ಕೋರ್ಟ್ ಕೇಸ್ ಆಗೋದು, ಜಗಳ ಆಗೋದು, ಮತ್ತೆ ಮನಸ್ತಾಪಗಳು ಆಗೋದು. ಇದೆಲ್ಲ ಕಾರಣ ಏನು? ಯಾಕೆ ಈ ಥರ ಆಗ್ತಾ ಇದೆ? ನಮ್ಮ ಪೂರ್ವಜರ ಪ್ರಾಪರ್ಟಿ ನಾವು ತಗೊಳ್ಳೋಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ? ಅಲ್ಲಿ ಒಂದು ಜ್ಯೋತಿಷ್ಯ ಸಲಹೆ ಏನಪ್ಪ ಹೇಳುತ್ತೆ ಅಂದರೆ, ನಿಮ್ಮ ಜನ್ಮ ಜಾತಕದ ಮಂಗಳ ಮತ್ತು ಕೇತುವಿನ ನಾವಿಲ್ಲಿ ನೋಡಬೇಕಾಗುತ್ತೆ. ಮಂಗಳ ಮತ್ತು ಕೇತುವಿನ ಅಸ್ತಿತ್ವ ಸಂಯೋಜನೆ ಏನಾದರೂ ತಮ್ಮ ಅಷ್ಟಮ ಭಾವದಲ್ಲಿ ಆಗಿದ್ದರೆ, ಅಷ್ಟಮದಲ್ಲಿ ಏನಾದರೂ ಮಂಗಳ ಮತ್ತು ಕೇತುವಿನ ವಕ್ರದೃಷ್ಟಿ ಇದ್ದರೆ, ಆಗ ಈ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಅಂದರೆ ಸಹೋದರ ಬಾಂಧವ್ಯದಲ್ಲಿ ಜಗಳ, ಲೀಗಲ್ ನೋಟಿಸ್ ಬರುವಂಥದ್ದು, ಕದನಗಳಾಗುವಂಥದ್ದು, ಮೋಸ ಆಗುವಂಥದ್ದು ಇವೆಲ್ಲ ನಡೆಯುತ್ತೆ. ಇದಕ್ಕೇನಪ್ಪ ಸರಳ ಪರಿಹಾರ ಅಂದರೆ, ಮಂಗಳ ಮತ್ತು ಕೇತುವಿನ ಒಂದು ಶಾಂತಿಯನ್ನು ಮಾಡಿಕೊಳ್ಳೋದು, ಹನುಮಾನ್ ಚಾಲಿಸನ ಪಠನೆಯನ್ನು ಮಾಡುವಂಥದ್ದು, ಪ್ರತಿ ಮಂಗಳವಾರ ಸಿಹಿ ಪದಾರ್ಥ ಅಂದರೆ ಮಂಗಳನಿಗೆ ಇಷ್ಟವಾದಂತಹ ಸಿಹಿ ಪದಾರ್ಥಗಳನ್ನು ದಾನವನ್ನು ಮಾಡೋದು. ಅತಿ ಹೆಚ್ಚು ಪ್ರಾಬಲ್ಯತೆಗೋಸ್ಕರ ಮಂಗಳ ಮತ್ತು ಕೇತುವಿನ ಮಂತ್ರ ಪಠನೆಯನ್ನು ಮಾಡುವುದು.